ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ವಿ ವ್ಲಾಗ್ಸ್. ಇವತ್ತು ಈಸಿಯಾಗಿ ಬಿಸಿಬೇಳೆ ಬಾತನ್ನು ನಾನು ಹೇಗೆ ಮಾಡ್ತೀನೋ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ನಾನು 1 ಲೋಟ ಅಕ್ಕಿ ತೊಗೊಂಡಿನಿ, ಒಂದು 3/4 ಗ್ಲಾಸ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆನ. ನೀವು ಅಕ್ಕಿ ಯಾವ್ದು ಬೇಕಾದರೂ ತೊಗೋಬೋದು, ರೇಷನ್ ಅಕ್ಕಿ ಬೇಕಾದರೂ ತೊಗೊಂಡು ಮಾಡ್ಬೋದು. ನಾನಿಲ್ಲಿ ತರಕಾರಿ ಸಪ್ರೇಟು ಬೇಳೆ ಸಪ್ರೇಟ್ ಆ ಥರ ಬೇಯಿಸ್ಕೊಳ್ಳಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ತೀನಿ. ಇವಾಗ ಬೇಳೆ ಮತ್ತು ಅಕ್ಕಿ ತೊಳೆದಾದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರ್ತೀರಲ್ವ, ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು ಬರುತ್ತಲ್ಲ ಅದು ಹಾಕಿ. ಇದ್ರ ಜೊತೆಗೆ ಆಲೂಗೆಡ್ಡೆ ಹಾಕಿದ್ರೆ ಎಲ್ಲ ಹಾಕ್ತಾರೆ, ಬಟ್ ಆಲೂಗೆಡ್ಡೆ ಹಾಕಿದ್ರೆ ಒಂಥರ ಅದು ಫುಲ್ ಬೆಂದೋಗಾದ್ಮೇಲೆ ತುಂಬ ಸ್ಮ್ಯಾಶ್ ಆಗಿ ಬೆಂದೋಗಿರುತ್ತಲ್ವ, ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನು ಹಾಗಾಗಿ ಆಲೂಗೆಡ್ಡೆ ಯೂಸ್ ಮಾಡಿಲ್ಲ. ಹಸಿ ಬಟಾಣಿ ಸಿಗುತ್ತಲ್ವ, ಅದು ಸ್ವಲ್ಪ ಹಾಕಿ, ಒಂದು ಚಿಕ್ಕದು ಟೊಮೊಟೊನ 1 ಟೊಮೊಟೊ ಇದೆಲ್ಲನೂ ಬೇಯಿಸೋದಕ್ಕೇ ಹಾಕಬೇಕು. ಆಮೇಲೆ ಮೀಡಿಯಮ್ದು ಚಿಕ್ಕ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು ನಾನು ಒಗ್ಗರಣೆಗೂ ಹಾಕೋದ್ರಿಂದ ಈರುಳ್ಳಿ ಟೊಮೊಟೊ ಸ್ವಲ್ಪ ಸಾಕಾಗುತ್ತೆ. ಅದರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ, ಕಡಲೆಬೀಜನೂ ಅಷ್ಟೇ ನಿಮಗೆ ಜಾಸ್ತಿ ತಿನ್ನೋಕ್ಕೆ ಚೆನ್ನಾಗಿ ಬಾಯಿಗೆಲ್ಲ ಸಿಗಬೇಕು ತಿನ್ನೋಷ್ಟೊತ್ತಿಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಂಗೆ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಕಡಲೆಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ನೀವು ಇವಾಗ 2 ಗ್ಲಾಸ್ ಆಯ್ತಲ್ವ, ಬೇಳೆ 1 ಗ್ಲಾಸು, 3/4 ಗ್ಲಾಸು ಪ್ಲಸ್ ಅಕ್ಕಿ 1 ಗ್ಲಾಸು, ಇವಾಗ 2 ಗ್ಲಾಸ್ ಲೆಕ್ಕ ಅಲ್ವಾ, ಅದಕ್ಕೆ 3 ಪಟ್ಟು ನೀರು ಹಾಕಿ. ಆವಾಗ ಗಟ್ಟಿಯಾಗಿ ಬೆಂದ್ಕೊಳ್ಳಲ್ಲ. ಇವಾಗ 2 ಗ್ಲಾಸ್ ಅಕ್ಕಿ 4 ಗ್ಲಾಸ್ ಹಾಕ್ತೀರಾ ಅಂದರೆ 8 ಗ್ಲಾಸ್ ನೀರು ಹಾಕಿ. ಆವಾಗ ನೋಡಿ ಈ ಥರ ಬೆಂದ್ಕೊಳ್ಳುತ್ತೆ. ತೀರಾ ಏನು ಗಟ್ಟಿಯಾಗೂ ಆಗೋಲ್ಲ, ಮೆತ್ತಗಾಗೂ ಆಗೋಲ್ಲ, ಮೀಡಿಯಮಲ್ಲಿ ಬೆಂದ್ಕೊಳ್ಳುತ್ತೆ. ಆಮೇಲೆ ನಾನಿಲ್ಲಿ ಹಸಿಕಾಯಿನ ಬಳಸಿದ್ದೀನಿ. ಅದನ್ನು ಸ್ವಲ್ಪ ಕಪ್ಪಾಗೋ ಥರ ನೀಟಾಗಿ ಎಣ್ಣೆಲಿ ಹುರ್ಕೋಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಹಸಿಕಾಯಿ ಯೂಸ್ ಮಾಡಿಲ್ಲ ಅಂದರೆ ಕೊಬ್ಬರಿ ಯೂಸ್ ಮಾಡಿ, ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀರಲ್ವ, ಇಲ್ಲೂ ಅಷ್ಟೇ 1 ಈರುಳ್ಳಿ ಹಾಕಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಯಾಕಂದರೆ ಹಾಗೆ ಫ್ರೈ ಮಾಡಿ ಹಾಕಿದ್ರೆ ಅಲ್ಲೂ ಉಪ್ಪು ಸೇರಿಸಿರ್ತೀವಿ, ಆದರೆ ಈರುಳ್ಳಿನ ಹಾಗೆ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸಪ್ಪೆ ಅನಿಸುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಅಷ್ಟೇ. ಇದಕ್ಕೆ ಕೆಲವರು ತುಂಬ ತರಕಾರಿಗಳನ್ನು ಹಾಕ್ತಾರೆ. ಬದನೆಕಾಯಿನೂ ಹಾಕಿ ಬಿಸಿಬೇಳೆ ಬಾತಿಗೆಲ್ಲ ಹಾಕ್ತಾರೆ. ಬಟ್ ಬದನೆಕಾಯಿ ಎಲ್ಲ ಹಾಕ್ತಾರೆ ಏನಾಗುತ್ತೆ ಅಂದರೆ ಅದು ಬೆಂದಾದ್ಮೇಲೆ ಎಲ್ಲ ಸ್ಮ್ಯಾಶ್ ಆದಂಗೆ ಆಗುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಿಮಗೆ ಬೇಕು ಅಂದರೆ ಜಾಸ್ತಿ ತರಕಾರಿಗಳು ಬೇಕು ಅಂದರೆ ಹಾಕ್ಕೋಬೋದು, ಏನೂ ಇಲ್ಲ. ನಾನಿಲ್ಲಿ 3 ತರಕಾರಿಗಳು, ಈಗ ಬಿಸಿಬೇಳೆ ಬಾತು ಅಂದ್ರೇ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸೆ ಅಲ್ವಾ ಮೇಯ್ನು, ನಾನು ಹಾಗಾಗಿ ಅದು 3ನೇ ಬಳಸಿ ಮಾಡ್ತೀನಿ. ಸ್ವಲ್ಪ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಯಾಕಂದರೆ ಮತ್ತೆ ಏನು ನಾವು ಅದನ್ನು ಬೇಯಿಸೋದಿಲ್ಲ ಅಲ್ವಾ. ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ, ಕರಿಬೇವು, ನಂತರ ಬಿಸಿಬೇಳೆ ಬಾತ್ ಪೌಡ್ರು, ಅದನ್ನು ಸ್ವಲ್ಪ ಎಣ್ಣೆಲಿ ಒಂದು ಸ್ವಲ್ಪ ಹುರ್ಕೊಳ್ಳಿ ಪೌಡ್ರನ್ನ. ಅದಾದ ನಂತರ ನೀವು ಹುಣಸೆಹಣ್ಣನ್ನು ನೆನೆಸಿಟ್ಟಿರ್ತೀರಲ್ವ, ನಾನಿಲ್ಲಿ ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಅದನ್ನು ನೀಟಾಗಿ ರಸ ತಗೊಂಡು ಒಗ್ಗರಣೆಗೆ ಕುಕ್ಕರಲ್ಲಿ ನೀವು ಏನು ಬೇಯಿಸಿಟ್ಕೊಂಡಿರೋ ಅದಕ್ಕೆ ಒಗ್ಗರಣೆಗೆ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ಸಿಂಪಲಾಗಿ ಮಾಡ್ಬೋದು, ಏನಂತ ಕಷ್ಟ ಅನಿಸಲ್ಲ. ಕೆಲವರು ಅಂದರೆ ಬೇಳೆ ಸಪ್ರೇಟ್ ಬೇಯಿಸ್ತಾರೆ, ರೈಸು ಸಪ್ರೇಟ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ತಾರೆ, ತರಕಾರಿನೆಲ್ಲ ಬೇಯಿಸ್ಕೊಂಡು ಸಪ್ರೇಟ್. ನಾನು ಆ ಥರ ಏನೂ ಮಾಡಲ್ಲ, ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತೀನಿ. ನೀವು ಡೈರೆಕ್ಟ್ ಕುಕ್ಕರಿಗೆ ಒಗ್ಗರಣೆ ಹಾಕ್ಬೋದು, ಆದರೆ ಅಷ್ಟು ವಿಶಿಲೆಲ್ಲ ಹೋಗಾದ್ಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವ, ಸಪೋಸ್ ವಿಶಿಲ್ ಆಗ್ತಾ ನೀರೇನಾದರೂ ಆಚೆ ಕಡೆ ಸೋರ್ತು ಅಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಮಾಡ್ಕೋಬೇಡಿ, ಈ ಥರ ಬೇಯಿಸ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳಿ. ಲಾಸ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ನೀವು ಒಂದು ಸತಿ ಈ ಮೆಥಡಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.